8 ದಿನಗಳ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳು ಸೇರ್ಕೊಂಡು ಮೂರನೇ ಅಭ್ಯರ್ಥಿಯನ್ನ ನೀವಾದ್ರೂ ಹಾಕಿ ನಾವಾದ್ರೂ ಹಾಕುತ್ತೇವೆ. ಮೂರನೇ ಅಭ್ಯರ್ಥಿ ಗೆಲುವಿಗೆ ಎರಡು ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದಂತ ಅವರು, ನಿನ್ನೆ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನವಾಗಿದ್ದು, ನಮ್ಮದು ರಾಷ್ಟ್ರೀಯ ಪಕ್ಷ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಸಮಯ ಸಾಧಕರುಗಳಿದ್ದಾರೆ. ಅವರನ್ನ ಪಕ್ಷ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಅವರ ವಿರುದ್ಧ ನಾವು ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸಹಜವಾಗಿ ನನಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ನೋವಾಗಿದೆ. ಎರಡು ಪಕ್ಷಗಳು ಕುಳಿತು ತೀರ್ಮಾನ ಮಾಡಿದ್ದು, ನಮ್ಮ ಶಾಸಕರು ಜೆಡಿಎಸ್ ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ಅದು ದ್ರೋಹನೇ, ತಾಯಿಗೆ ಮೋಸ ಮಾಡಿದ ಹಾಗೆ ಎಂದು ಹೇಳಿದ್ದಾರೆ. ಇನ್ನು ಬಹಳಷ್ಟು ಚಾಣಕ್ಯರನ್ನ ರಾಜ್ಯದ ಜನ ಮತ್ತು ನಾವು ಕೂಡ ನೋಡಿದ್ದೇವೆ. ಓಡುವ ಸಮಯದಲ್ಲಿ ಓಡ್ತಾರೆ, ಬೀಳುವ ಸಮಯದಲ್ಲಿ ಮುಗ್ಗರಿಸಿ ಬೀಳ್ತಾರೆ. ನಾವು ಹೆದರ್ಕೊಂಡು ಓಡಿ ಹೋಗುವ ಪ್ರಶ್ನೆಯೇ ಇಲ್ಲ. ಡಿ.ಕೆ. ಶಿವಕುಮಾರ್ ಬರಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ, ಹೆದರ್ಕೊಂಡು ಓಡಿ ಹೋಗುವ ಪ್ರಶ್ನೆಯೇ ಇಲ್ಲ. ಈ ಸರ್ಕಾರವನ್ನ ಯಾವ ರೀತಿಯಾಗಿ ಬಗ್ಗಿಸಬೇಕು, ಪಳಗಿಸಬೇಕು ಅದನ್ನ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ನನ್ನ ಹಣೆ ಬರಹದಲ್ಲಿ ಬರೆದಿದ್ದನ್ನ ಯಾರು ಕೂಡ ತಪ್ಪಿಸೋಕೆ ಆಗಲ್ಲ. ನಾನು ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ, ಬಿಜೆಪಿ ಪಕ್ಷದ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪನವರ ಮಗ ಕೂಡ ಆಗಿದ್ದೇನೆ. ಇವೆಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ನನಗಿದ್ದು, ಯಾರಿಗೆ ಏನು ಮಾಹಿತಿ ಕೊಡಬೇಕು ಕೊಡುತ್ತೇನೆ ಎಂದಿದ್ದಾರೆ. 8 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕೇಂದ್ರದ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ಮಾತನಾಡಿ ಮೂರನೇ ಅಭ್ಯರ್ಥಿಯನ್ನು ನೀವಾದರೂ ಹಾಕಿ ನಾವಾದರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನು ಮಾಡೋಣ ಅನ್ನೋ ಮಾತನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. BJP ಆಗಲಿ JDS ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಫೈಟ್ ಔಟ್ ಮಾಡಬೇಕು, ಅದು ಸುಲಭಕ್ಕೆ ಬಿಡ್ಕೊಡಬಾರ್ದು. ಮೂರನೇ ಅಭ್ಯರ್ಥಿಯನ್ನು ಸಾಧ್ಯ ಆದಷ್ಟು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಒಟ್ಟಾಗಿ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJPಯಿಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಸಿಕ್ಕದು ನಿಮ್ಮದೇ ಹಂಗಾರೆ ಸರ್? ನೋಡಿ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದಿಂದ JDS ಪಕ್ಷಕ್ಕೆ ಕನಿಷ್ಠ 4-5 ಮತಗಳು ಬರ್ಬೋದು ಅನ್ನೋ ಲೆಕ್ಕಾಚಾರ ಅವ್ರಿಗೂ ಕೂಡ ಇತ್ತು. ಆದರೆ ಅದು ಆಗಿಲ್ಲ. ಮತ್ತು JDSನ 18 ಮತಗಳು ಇಂಟ್ಯಾಕ್ಟ್ ಇರ್ತದೆ ಅಂತೇಳಿ ಪಾಪ ಅವ್ರು ಅಂದ್ಕೊಂಡಿದ್ರು, ಅದು ಕೂಡ ಅದು ಆಗಿಲ್ಲ. ನಾವು ಕೊಟ್ಟಂಥ ಮತಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಎಲ್ಲವೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣ ಒಂದು ಚಿತ್ರಣ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಶಾಸಕರು JDS ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು ಕೂಡ ದ್ರೋಹನೇ, ತಾಯಿಗೆ ಮೋಸ ಮಾಡೋದಂತೆ. BJP ಶಾಸಕರು ನಮ್ಮ BJP ಅಭ್ಯರ್ಥಿಗೆ ಮೋಸ ಮಾಡಿದ್ರು ಕೂಡ ಅದು ತಾಯಿಗೆ ಮೋಸ ಮಾಡೋದಂತೆ. ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ. ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಬೀಳ್ತಾರೆ. ಇದು ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಎದುರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ತಾ ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗ್ತಾರೆ. ನೀವೆಲ್ಲ ಮಾತನಾಡ್ತಾರ ನೋಡಿದ್ರೆ ಇಲ್ಲಿವೇ ಎಲ್ಲವೂ ಮುಕ್ತಾಯ ಆಗ್ತಾ ಇದೆ, ಆ ಭಾವನೆಯಲ್ಲಿ ನೀವು ಮಾತನಾಡ್ತಾ ಇದ್ದೀರಿ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟ ಇದು, ಅದನ್ನು ನಾನೇ ಒಪ್ಕೊಳ್ತಾ ಇದ್ದೇನೆ. ಆದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ತದೆ. ಡಿ.ಕೆ. ಶಿವಕುಮಾರ್ ಆಗಲಿ, ಇನ್ನೊಬ್ಬ ಮುಖ್ಯಮಂತ್ರಿ ಬರಲಿ, ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನು ಯಾವ ರೀತಿ ಈ ಸರ್ಕಾರವನ್ನು ಬಗ್ಗಿಸ್ಬೇಕು, ಪಳಗಿಸ್ಬೇಕು, ಅದನ್ನು ಮಾಡ್ತೇವೆ. ಬರೋದು ನನ್ನ ಹಣೆ ಬರದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ. ಇನ್ನೊಬ್ಬರು ಹಣೆ ಬರದಲ್ಲಿ ಬರೆದಿದ್ದು ನಾನು ಕೂಡ ತಪ್ಸೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪವ್ರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಯಾರಿಗೆ ಏನು ಮಾಹಿತಿ ಕೊಡಬೇಕು ಕೊಡ್ತೇನೆ. ಧನ್ಯವಾದಗಳು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.